ಸ್ವಾಮಿ ಶರಣಂ. ಪಂಪಾದಿಂದ ಸನ್ನಿಧಾನಕ್ಕೆ ತೆರಳಲು ಇರುವ ಏಕೈಕ ಮಾರ್ಗ ಪಂಪಾ ಗಣಪತಿ, ನೀಲಿಮಲೆ, ಅಪ್ಪಾಚಿ ಮೇಡು, ಶಬರಿಪೀಠ, ಸತ್ಯವಾದ ಹೊನ್ನು 18 ಮೆಟ್ಟಿಲು ಹಾಗೂ ನಮ್ಮ ಸ್ವಾಮಿ ಅಯ್ಯಪ್ಪನ ದಿವ್ಯ ಕ್ಷೇತ್ರದ ಆ ಒಂದು ಗರ್ಭಗುಡಿ. ಈ ಕ್ಷೇತ್ರಕ್ಕೆ ವಯೋವೃದ್ಧರು ಹಾಗೂ ಕೆಲ ದೈಹಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರು ಆ ಒಂದು ಪಂಪಾದಿಂದ ಸನ್ನಿಧಾನಕ್ಕೆ ತೆರಳಲು ಒಂದು ಮಾರ್ಗವನ್ನು ಕಂಡುಕೊಂಡಿರುವಂತಹ ವ್ಯವಸ್ಥೆಯೇ ಡೋಲಿ. ಡೋಲಿಯನ್ನು ಹೊರುವವರು ತಮ್ಮ ಜೀವನೋಪಾಯಕ್ಕಾಗಿ ಆ ಕಾರ್ಯವನ್ನು ನಿರ್ವಹಿಸುತ್ತಾರಾದರೂ ಅವರ ಸಂಕಷ್ಟಗಳನ್ನು ಬಲ್ಲವರಾರು. ಪಾಪವ ಇಳಿಸಲು ಬಾರ ಎಂದು ಆ ಇರುಮುಡಿಯನ್ನು ಹೊತ್ತು ನಾವು ನಮ್ಮ ಪಾಪದ ಹೊರೆಯನ್ನು ಕಡಿಮೆ ಮಾಡಿಕೊಳ್ಳಲು ಶಬರಿಮಲೆ ಯಾತ್ರೆಗೆ ಮಂಡಲ ವ್ರತ ಮಾಡಿ ಯಾತ್ರೆ ಮಾಡ್ತೀವಿ. ಆದರೆ ಆ ಯಾವುದೇ ಒಂದು ಆ ಭಗವಂತನ ಸೇವೆ ಅಂತ ಕೂಡ ಮಾಡ್ತಾರೆ. ಮತ್ತು ಆ ಕ್ಷೇತ್ರದಲ್ಲಿ ಆ ಒಂದು ಮಂಡಲ ಕಾಲ ಮತ್ತು ಮಕರ ಕಾಲ ಮಾಸ ಪೂಜೆಗಳಲ್ಲಿ ಆ ಡೋಲಿಯನ್ನು ಹೊರುವವರ ಪರಿಸ್ಥಿತಿ ಹೇಗಿದೆ ನೋಡಿ. ಭುಜದ ಮೇಲೆ ಒಂದು ದೊಡ್ಡ ಆ ಒಂದು ಗೆಡ್ಡೆಯಂತೆ ಅವರ ಚರ್ಮ ಬೆಳೆದುಕೊಂಡು ಆ ಒಂದು ಭಾರವನ್ನು ಹೊತ್ತು ಭುಜದ ಮೇಲೆ ಹೊರ್ತಾರೆ. ಆನಂತರ ಸಿಂಬಿಯನ್ನು ಕಟ್ಕೊಂಡು ತಲೆಯ ಮೇಲೆ ಹೊರ್ತಾರೆ. ಅದು ಅವರ ಕಾಯಕ. ಆದರೆ ಆ ಕಾಯಕದಲ್ಲಿ ಎಷ್ಟು ಕಷ್ಟ ಇದೆ ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ಈ ಒಂದು ಡೋಲಿಯ ವಿಚಾರದಲ್ಲಿ ನಾವು ಕಳೆದ ಕೆಲ ವರ್ಷಗಳ ಹಿಂದೆ ತಾವು ನೋಡಿರಬಹುದು. ನಮ್ಮ ಗಾಯಕರಾದಂತಹ ಶ್ರೀಯುತ SP ಬಾಲಸುಬ್ರಹ್ಮಣ್ಯನವರು ಶಬರಿಮಲೆ ಯಾತ್ರೆಯನ್ನು ಮಾಡಿದಾಗ ಪಂಪಾಯಿಂದ ಆ ಡೋಲಿಯನ್ನು ಹತ್ತುವ ಸಂದರ್ಭದಲ್ಲಿ ಆ ಡೋಲಿಯನ್ನು ಹೊರುವವರ ಪಾದಗಳಿಗೆ ನಮಿಸಿ ಆ ಒಂದು ಡೋಲಿಯಲ್ಲಿ ಕುಳಿತುಕೊಂಡು ಶಬರಿಮಲೆ ಯಾತ್ರೆಯನ್ನು ಮಾಡ್ತಾರೆ. ಯಾವುದೇ ವೃತ್ತಿ ಇರಬಹುದು, ಯಾವುದೇ ಕಾಯಕವಿರಬಹುದು, ಆ ಕಾಯಕಕ್ಕೆ ತಕ್ಕ ಶ್ರಮವನ್ನು ಹಾಕಿದಾಗ ಮಾತ್ರ ಅದರ ಫಲ ದೊರಕುತ್ತೆ. ನಾವು ಶಬರಿಮಲೆ ಯಾತ್ರೆಯನ್ನು ಇಂತಹ ಒಂದು ಕೈಲಾಗದಂಥ ವ್ಯಕ್ತಿಗಳು ಮತ್ತು ಕೆಲವೊಂದು ದಡೂತಿ ವ್ಯಕ್ತಿಗಳು ಅವರಲ್ಲಿ ಬೆಟ್ಟವನ್ನು ಹತ್ತಲು ಆಗುವುದಿಲ್ಲ. ಮತ್ತು ಹೃದಯ ಸಂಬಂಧಿ ಆ ಒಂದು ಇನ್ನಿತರ ಕಾಯಿಲೆಗಳಿಂದ ಬಳಲುತ್ತಿರುವವರು ಡೋಲಿಯನ್ನು ಬಳಸ್ತಾರೆ. ಆದರೆ ಆ ಡೋಲಿಯನ್ನು ಹೊರುವವರ ಪರಿಸ್ಥಿತಿ ಹೇಗಿದೆ ಎಂಬುದನ್ನು ದಯಮಾಡಿ ಈ ವಿಡಿಯೋದಲ್ಲಿ ಗಮನಿಸಿ. ಈ ವಿಡಿಯೋದಲ್ಲಿ ಅವರ ಭುಜವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನೀವು ಒಂದು ದೊಡ್ಡ ಆ ಒಂದು ಭುಜ ಮತ್ತೆ ಏನೋ ಹೆಚ್ಚಾಗಿ ಚರ್ಮ ಬೆಳೆದಿದೆಯೇನೋ, ಕಂಠ ಬೆಳೆದಿದೆಯೇನೋ ಎಂಬಂಥ ಭಾಸ ಆಗುತ್ತೆ. ಇದೆಲ್ಲವೂ ಕೂಡ ನಮ್ಮ ಭಾರವನ್ನು ಹೊತ್ತು ಅವರು ನಮ್ಮನ್ನು ಸನ್ನಿಧಾನಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಂತಹ ವ್ಯಕ್ತಿಗಳಿಗೆ ನಾವು ನಮ್ಮ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಬೇಕು. ಯಾವುದೇ ವ್ಯಕ್ತಿ ಒಂದು ಶಬರಿಮಲೆ ಯಾತ್ರೆ ಮಾಡಿದವರು ಡೋಲಿ ಹೊರುವವರನ್ನು ಕೇವಲ ಅವರ ಕಾಯಕ ಮಾಡ್ತಾರೆ ಎಂಬ ಒಂದು ಅವರ ಎಲ್ಲವನ್ನು ಹಣದಲ್ಲಿ ಅಳೆಯುವ ಒಂದು ಮನೋಭಾವವನ್ನು ಕೈಬಿಡಿ. ಆ ಶಬರಿಮಲೆಯಲ್ಲಿ ಡೋಲಿ ಹೊರುವವರ ಪರಿಸ್ಥಿತಿ ನಿಜಕ್ಕೂ ಅವರು 2 ತಿಂಗಳು ಅಥವಾ ಆ ಮಾಸದಲ್ಲಿ 5 ದಿನಗಳ ಕಾಲ ತಮ್ಮ ಬದುಕಿಗೆ ಬೇಕಾದಷ್ಟಂತಹ ದುಡಿಯುವಂತಹ ಆ ಒಂದು ತಮ್ಮ ಮನೆ ಮಕ್ಕಳು ಮತ್ತು ಸಂಸಾರವನ್ನು ನೀಗಿಸಲು ಆ ಒಂದು ವೃತ್ತಿಗೆ ಬಂದಿರ್ತಾರೆ. ಸರಿಸುಮಾರು 4.5 ಕಿಲೋಮೀಟರು ನಿಮ್ಮನ್ನು ಹೊತ್ತು ಸಾಗಬೇಕು ಅಂದರೆ 4 ಜನ, ಅದು ಸುಲಭದ ಮಾತಲ್ಲ. ಅದು ಕೂಡ ಸಮತಟ್ಟಾದ ಹಾದಿಯಲ್ಲ. ಅದು ನೀವು ಒಂದು 5 kg ಬ್ಯಾಗನ್ನು ತೂಕದ ಅಕ್ಕಿ ಅಥವಾ ಯಾವುದೋ ದಿನಸಿ ಪದಾರ್ಥಗಳು ಅಥವಾ ತರಕಾರಿಗಳನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಕೈಯಿಂದ ಕೈಗೆ ಬದಲಾಯಿಸ್ಕೊಳ್ತೀರಾ. ಆದರೆ ಅವರು ಕೆಲವೊಂದು ನಿಗದಿತ ಆ ಸ್ಟಾಪ್ಗಳನ್ನು ಕೊಡ್ತಾರೆ. ಆದಾಗ್ಯೂ ನಿಮ್ಮನ್ನು ಸನ್ನಿಧಾನದವರೆಗೆ ತೆಗೆದುಕೊಂಡು ಹೋಗುವವರ ಪರಿಸ್ಥಿತಿ ಹೀಗಿದೆ. ಆದ್ದರಿಂದ ಅವರನ್ನು ಗೌರವದಿಂದ ಕಾಣೋಣ. ಡೋಲಿ ಎಂಬುದು ಆ ಭಗವಂತನ ಸನ್ನಿಧಾನದಲ್ಲಿ ಎಲ್ಲರಿಗೂ ಆ ಸೌಲಭ್ಯ ಬೇಕಾಗಿಲ್ಲ. ಮುಂದೆ ಆ ಒಂದು ಏನು ಆ ರೋಪ್ ವೇ ಮಾಡ್ತಾ ಇದ್ದಾರೆ ಅಂದರೆ ಆ ರೋಪ್ ವೇ ಬಂದು ಏನಾದರೂ ಭಕ್ತರಿಗೆ ಆ ಅವಕಾಶ ಇದರಲ್ಲೂ ಕೊಟ್ಬಿಟ್ರೆ ಇವರ ಜೀವನಕ್ಕೆ ಮತ್ತೊಂದು ಕುತ್ತನ್ನು ತಂದಾಗುತ್ತೆ. ಆದ್ದರಿಂದ ಈಗ ಏನು ಪ್ರಸ್ತಾವನೆ ಇದೆ, ಸರಕು ಸಾಮಗ್ರಿಗಳಿಗೆ ಮಾತ್ರ ಡೋಲಿಯನ್ನು ಕೊಡಬೇಕು ಅನ್ನೋದು, ಇದು ರೋಪ್ವೇನ ಕೊಡಬೇಕು, ಅದು ಅಲ್ಲಿಗೆ ನಿಗದಿಯಾಗಲಿ. ಇಂಥವರ ಜೀವನದಲ್ಲಿ ಆ ಸ್ವಾಮಿ ಅಯ್ಯಪ್ಪ ಇವರಿಗೆ ಈ ಒಂದು ಕಾರ್ಯವನ್ನು ಮಾಡಿ ಜೀವನ ಸಾಗಿಸೊಂದಿದ್ದಾರೆ. ಅವರೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಿಂದ ಅನಂತಾನಂತ ಧನ್ಯವಾದಗಳನ್ನು ಸಲ್ಲಿಸಬೇಕು. ಡೋಲಿ ಹೊರುವವರ ಜೀವನ ಬಹಳ ಸಂಕಷ್ಟ. ಅದನ್ನು ಅರ್ಥೈಸಿಕೊಂಡು ಯಾತ್ರೆ ಮಾಡಿ ಒಂದು ಮಂಡಲ ಕಾಲ ವ್ರತ ಮಾಡಿ ಶಬರಿಮಲೆ ಯಾತ್ರೆಯನ್ನು ಮಾಡಿ ಪ್ಲಾಸ್ಟಿಕ್ ಮುಕ್ತ ಶಬರಿಮಲೆ ಮಾತ್ರ ಅಲ್ಲದೆ ಪ್ಲಾಸ್ಟಿಕ್ ಮುಕ್ತ ವಿಶ್ವವನ್ನು ನಿರ್ಮಿಸುವ ಒಂದು ಕಾರ್ಯ ನಮ್ಮಿಂದಾಗಬೇಕು. ಸ್ವಾಮಿ ಶರಣಂ. ನನಗಿಂತ ಕಿರಿಯವರು ಯಾರೂ ಇಲ್ಲ.
TS ಕಣ್ಣನ್, ರಾಮನಗರ. ಸ್ವಾಮಿಯೇ ಶರಣಮಯ್ಯಪ್ಪ. ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ VSS ಮೀಡಿಯಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಕಾಮೆಂಟ್ ಮಾಡಿ. ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ತಾವು ನೋಡ್ತಾ ಇದ್ದರೆ ಆ ಪೇಜನ್ನು ಫಾಲೋ ಮಾಡಿ, ಅತಿ ಹೆಚ್ಚಾಗಿ ಶೇರ್ ಮಾಡಿ. ಸ್ವಾಮಿ ಶರಣ.